ತಿನ್ನೋದು ಉಣ್ಣೋದು ಮನ್ಗೋದು ಅಷ್ಟೇ. ತಿನ್ನೋದು ಉಣ್ಣೋದು ಮಲಗೋದು ಅಷ್ಟೇ ಗೊತ್ತಿರೋದು. ಅಷ್ಟೇ ನಾವು ಮಾಡೋದು. ಬಂದು ಕರೆದ್ಬಿಟ್ಟು ಕೈ ಕಟ್ಬಿಟ್ಟು ಅವಮಾನ ಮಾಡಿಸ್ಕೊಳ್ಳೋದು ಅಂದ್ರೆ ಇದೆ ಅನ್ಸುತ್ತೆ. ಕ್ರಿಸ್ಟಿಯಾಗಿ ಕೇಳ್ತಾ ಇದ್ದೀರಾ? ಕ್ರಿಸ್ಟಿಯಾಗಿ ಕೇಳಿಲ್ಲ ಅವರು. ಅವ್ರು ಇಂಡಿಯಾ ಮ್ಯಾಪ್ ಗೀಪ್ನೆಲ್ಲ ರಿಮೈಂಡ್ ಮಾಡ್ತಾರೆ. ನಿಮ್ಮ ಮಗನ ಆಂಟಿ ಅಳಿಯ ಏನ್ ಮಾಡ್ತಾರೆ ಕೇಳಿ ಗೋವಾದಲ್ಲಿ? ಶಿಖರ ಅಂದ್ರೆ ಕನ್ನಡ ನಿಮ್ಮ ಮಾತೃಭಾಷೆ ಅಲ್ಲ? ಹಿಮಾಲಯನೇ ಪೀಕ್ ತಾನೆ. ಹಿಮಾಲಯನೇ ಪೀಕಾ? ಅದು ಮೌಂಟೇನ್ ಇಲ್ವಾ? ಒಂದೊಂದು ಮುತ್ತು ಕಡೆ. ಕರ್ನಾಟಕದಲ್ಲಿ ಇರೋದು ಕಾವೇರಿ ಅಮ್ಮ. ಕಾವೇರಮ್ಮ ಅಮ್ಮ ರಾಂಗ್ ಮಗಳು ಕರೆಕ್ಟ್. ಅದ್ರಲ್ಲಿ 4 ಜನ ಹುಡುಗಿರಿದ್ರು. ಸೇಮ್ ನಮ್ಮ ಅಮ್ಮ ತರನೇ. ನಮ್ಮ ಅಮ್ಮನ ಅಷ್ಟೇ ಮೇಲಿಂದ ಅರ್ಥ ಮಾಡ್ಕೊಳಲ್ಲ, ಕೆಳಗಡೆಯಿಂದ ಅರ್ಥ ಮಾಡ್ಕೊಳಲ್ಲ, ಮಧ್ಯೆ ಹುಡುಗಿ ಜೊತೆ ಇದ್ದೆ ಅನ್ನೋದು ಮಾತ್ರನೇ ಅರ್ಥ ಮಾಡ್ಕೊಳೋದು. ಕರೆದು ಸೆಕೆಂಡ್ ಕೊಟ್ಟು ನಾನ್ ನಿಮ್ನ ಮಕ್ಕರ್ ಮಾಡಿಲ್ಲ ಆಂಟಿ, ನೀವ್ ಇವಾಗ ನನ್ನ ಮಕ್ಕರ್ ಮಾಡಿದ್ರಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತು ನಾನು ನಮ್ಮ ಅಜಂತಿ ಹತ್ರ ಹೋಗಿ ನಮ್ಮ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಕೇಳುವಂತ ಪ್ರಶ್ನೆಗಳು ತೀರಾ ಸುಲಭವಾಗಿದ್ರು ಹೇಗೆಲ್ಲ ಉತ್ತರ ಕೊಡ್ತಾರೆ ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಿಮ್ಮ ಹೆಸರು? ವೇಣುಗೋಪಾಲ್. ನಿಮ್ಮ ಹೆಸರು? ಪ್ರವೀಣ್ ಕುಮಾರ್. ನಿಮ್ಮಿಬ್ರಿಗೂ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನಾನು ಕೇಳುವಂತ ಅಷ್ಟೋ ಪ್ರಶ್ನೆಗೂ ಕರೆಕ್ಟಾಗಿರೋ ಉತ್ತರ ಕೊಟ್ರೆ 5,000 ರೂಪಾಯಿ ಗಿಫ್ಟ್ ಇರುತ್ತೆ. ಇಲ್ಲ ಯಾವ ಅಂಗಡಿ ಹೋಗಿ ಏನ್ ಬೇಕಾದ್ರೂ ತಗೋಬಹುದು, ತಿನ್ನಕ್ಕೆ ನಾನು ಬಿಲ್ ಪೇ ಮಾಡ್ತೀನಿ. ನಮ್ಮ ಭಾರತದಲ್ಲಿ ಅತಿ ಕಮ್ಮಿ ಜಿಲ್ಲೆಯನ್ನು ಹೊಂದಿರುವಂತ ರಾಜ್ಯ ಯಾವುದು? ಸೊ ಇಂಗ್ಲಿಷಲ್ಲಿ ಹೇಳಬೇಕು ಅಂತ ಅಂದ್ರೆ, ವಿಚ್ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ದ ಲೀಸ್ಟ್ ನಂಬರ್ ಆಫ್ ಡಿಸ್ಟ್ರಿಕ್ಟ್ಸ್? ಇಂಡಿಯಾದಲ್ಲಿ ಗೂಗಲ್ ಮಾಡಂಗಿಲ್ಲ ಬ್ರೋ. ಜಮ್ಮು ಕಾಶ್ಮೀರ್ ಸ್ಟೇಟ್ ಬ್ರೋ ಅಲ್ವಾ? ಯಾರ ಮಕ್ಕಳಪ್ಪ ನೀವೆಲ್ಲ? ಕ್ರಿಸ್ಟಿಯಾಗಿ ಕೇಳ್ತಾ ಇದ್ದೀರಾ? ಕ್ರಿಸ್ಟಿಯಾಗಿ ಕೇಳಿಲ್ಲ ಬ್ರೋ, ಸ್ಟ್ರೈಟ್ ಆಗಿ ಕೇಳಿದೆ. ಜಮ್ಮು ಕಾಶ್ಮೀರ್ ಯೂನಿಯನ್ ಟೆರಿಟರಿ. ಕೇರಳ. ಆಂಧ್ರ ಪ್ರದೇಶ್. ಗೊತ್ತಿಲ್ಲ. ಆಂಧ್ರ. ಸಿಕ್ಕಿಂ. ಸತತವಾಗಿ ಎಲ್ಲರೂ ಸೇರ್ಕೊಂಡು ರಾಂಗ್ ಆನ್ಸರ್ ಕೊಟ್ಟಿದ್ದೀರಾ. ಕರ್ನಾಟಕ ಅಲ್ಲ ಅವರು. ಇಂಡಿಯಾದಲ್ಲಿ ಅವ್ರು ಇಂಡಿಯಾ ಮ್ಯಾಪ್ ಗೀಪ್ನೆಲ್ಲ ರಿಮೈಂಡ್ ಮಾಡ್ತಾರೆ. ನನ್ಗಂತೂ ಖಂಡಿತವಾಗ್ಲೂ ನೆನಪಾಗ್ತಿಲ್ಲ, ಸಾರಿ ಫಾರ್ ದಟ್. ನಾರ್ತ್ ಅಲ್ಲೇ ಏನೋ ಇರ್ಬೋದು. ನಾರ್ತಲ್ಲಿ ಇರ್ಬೋದು. ತೆಲಂಗಾಣ. ಗೊತ್ತಿಲ್ಲ. 200% ಇದು ಆನ್ಸರ್ ಎಲ್ರಿಗೂ ಗೊತ್ತು. ಇವಾಗ ಆನ್ಸರ್ ನೀವೇ ಹೇಳ್ತೀರಾ. ಡೆಲ್ಲಿ ಅಲ್ಲ. ಅಯ್ಯೋ, ಡೆಲ್ಲಿ ಯಾವಾಗ ಸ್ಟೇಟ್ ಆಯ್ತು? ಆನ್ಸರ್ ಬಂದು, ಬಾಯ್ಸ್ಗೆ ಟ್ರಿಪ್ ಹೋಗ್ಬೇಕು ಅಂತ ತಕ್ಷಣ ಎಲ್ಲಿಗೆ ಹೋಗ್ತೀವಿ? ಈಗ ನೋಡಿ ಮಾಡಿರೋದು ಅದಕ್ಕೆ. ನಿಮ್ಮ ಮಗನ ಆಂಟಿ ಅಳಿಯ ಏನ್ ಮಾಡ್ತಾರೆ ಕೇಳಿ ಗೋವಾದಲ್ಲಿ? ಜೊತೆನೆ ಹೋಗೋದು, ಸೊ ಏನ್ ಮಾಡಕ್ ಆಗಲ್ಲ. ಮುಂದೆ ನಾನು ಕೇಳಲ್ಲ ಆಂಟಿ. ಗೋವಾದಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ ಇದೆ ಹೇಳಿ? 2-3. ಗೋವಾದಲ್ಲಿ ಇರೋದು 2 ಡಿಸ್ಟ್ರಿಕ್ಟ್, ಒಂದು ನಾರ್ತ್ ಗೋವಾ, ಸೌತ್ ಗೋವಾ. ನಿನ್ನೆ ನಮ್ಮ ಅಪ್ಪ ಹೇಳಿದ್ರಾ ನೋಡಿ, ಅದಕ್ಕೆ ಅಪ್ಪನ ಮತ್ತೆ ಸೀರಿಯಸ್ ತಗೋಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ. ನಮ್ಮ ಭಾರತದಲ್ಲಿ ಅತಿ ದೊಡ್ಡವಾದ ಶಿಖರ ಯಾವುದು? ವಿಚ್ ಇಸ್ ದ ಲಾಂಗೆಸ್ಟ್? ಮೌಂಟ್ ಎವರೆಸ್ಟ್. ಅದೇ ಪಕ್ಕನ? ಮೌಂಟ್ ಪಕ್ಕ ಅಂತ ಕೇಳಿದ್ರೆ ಗೊತ್ತಿರೋದು ಕನ್ಫ್ಯೂಸ್ ಆಗ್ಬಿಡುತ್ತೆ. ಮೌಂಟ್ ಎವರೆಸ್ಟ್ ಇಂಡಿಯಾದಲ್ಲಿ ಎಲ್ಲಿದೆ ಬ್ರೋ? ಇಂಡಿಯಾದಲ್ಲಿ ಇಲ್ಲ. ಪೀಕ್. ಹ್ಮ್. ಹಿಮಾಲಯ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹಿಮಾಚಲ್ ಪ್ರದೇಶ್. ಹಿಮಾಲಯ ಯಾವುದು? ಹಿಮಾಲಯನೇ ಪೀಕ್ ತಾನೆ. ಹಿಮಾಲಯನೇ ಪೀಕಾ? ಅದು ಮೌಂಟೇನ್ ಇಲ್ವಾ? ಒಂದೊಂದು ಮುತ್ತು ಕಡೆ. ಈಗ ವೆಸ್ಟರ್ನ್ ಘಾಟ್ಸ್, ಹಿಮಾಲಯನ್ಸ್, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮುಳ್ಳಯ್ಯನಗಿರಿ ಇವೆಲ್ಲ ಬರುತ್ತೆ. ಬಂದಿತ್ತು ನನಗೆ. ಮತ್ತೆ ಹೇಳಿ. ಶಿಖರ ಅಂದ್ರೆ ಕನ್ನಡ ನಿಮ್ಮ ಮಾತೃಭಾಷೆ ಅಲ್ಲ? ಯಾರು ನೀವೆಲ್ಲ? ಪೀಕ್. ಓಕೆ. ಮೌಂಟ್ ಎವರೆಸ್ಟ್. ಇಟ್ಸ್ ರಾಂಗ್ ಆನ್ಸರ್. ಮೌಂಟ್ ಎವರೆಸ್ಟ್ ಇಸ್ ನಾಟ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಕೇಳಿದ್ರಾ? ನಾನು ಇಷ್ಟೊತ್ತರೆಗೂ ಪಾಕಿಸ್ತಾನ ನನ್ನ ಮೇಲೆ ಕೇಳ್ತಿದ್ನ. ಮೌಂಟ್ ಎವರೆಸ್ಟ್. ಯಾಕೆಲ್ಲ ಮೌಂಟ್ ಎವರೆಸ್ಟ್? ಮೌಂಟ್ ಎವರೆಸ್ಟ್ ನಮ್ಮ ಇಂಡಿಯಾದಲ್ಲೇ ಇಲ್ಲ ಬ್ರೋ. ಕೈಲಾಸ ಅಲ್ಲ. ಕಾಂಚನಜುಂಗ. ನಾವೆಲ್ಲ ಕಾಂಚನ ಗಂಗಾ ಅಂತ ಹೇಳ್ತೀವಿ. ನಮ್ಗೆ ಹೇಳ್ಕೊಟ್ಟಿದ್ದು ಕಾಂಚನಜುಂಗ ನಮ್ಮ ಭಾರತದ ಅತಿ ಎತ್ತರವಾದ ಶಿಖರ. ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಹೌ ಮೆನಿ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ? ಆನ್ಸರ್ ಡಿಸ್ಟ್ರಿಕ್ಟ್ ಮತ್ಲಬ್ ಡಿಸ್ಟ್ರಿಕ್ಟ್ ಗೊತ್ತಾಯ್ತು, ಬಟ್ 28. ರಾಂಗ್ ಆನ್ಸರ್. 21. ನೋ, ರಾಂಗ್ ಆನ್ಸರ್. 30. 32 ಮೇ ಬಿ. 32. 28. 28. ಈಗ ಅವಮಾನ ಇಲ್ಲ ನಿಜ ಅವಮಾನ ಆಗ್ತಾ ಇದೆ. ಇಲ್ಲ. 27 ಮೇ ಬಿ. 27. ನೀವೊಂದು ಗೆಸ್. ರಾಂಗ್ ಆನ್ಸರ್ ಕೊಡಲ್ಲ, ಗೊತ್ತಿಲ್ಲ, ಹೇಳೋದೇ ಇಲ್ಲ. 31.
ಪ್ರತಿಗಣಲ್ಲಿ ನೀನು ಹುಟ್ಟಾಗ್ದ ಅವ್ರು ಹುಟ್ಟಾಕಿಲ್ಲ, ಅವ್ರು ಕರೆಕ್ಟಾಗೆ ಹೇಳ್ತಾರೆ. 31 31 ಅಲ್ಲ 33 ಐ ಥಿಂಕ್ 33 ಅಮ್ಮ ರಾಂಗ್, ಮಗಳು ಕರೆಕ್ಟ್. ಸೀರಿಯಸ್ಲಿ ಓಕೆ ಅವ್ರಿಗೆ ನಂಬಕ್ಕಾಗ್ತಾ ಇಲ್ಲ. ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಅಲ್ಲ, ಇದು ಕ್ವಶನ್. ಕ್ವಶನ್ ಎಂಡಿಂಗ್ ದ ವಿಡಿಯೋ. ನೋ, ಜೈ ಜವಾನ್ ಜೈ ಕಿಸಾನ್ ಈ ಜೈ ಸ್ಲೋಗನ್ನ ಯಾರು ಹೇಳಿದ್ದು? ಯಪ್ಪ, ಜವಾಹರ್ಲಾಲ್ ನೆಹರು ಅಲ್ಲ. ಇವನು ಅವ್ರಿಗೆ ಕೇಳಿ. ಇವನು ಅವ್ರ ಕೇಳಿ. ಬಾಯಲ್ಲಿದೆ ಹೆಸರು. ಯಾಕೆ ಇಷ್ಟೊಂದು ಗಾಬರಿ ಆಗಿ ಹೋಗಿದ್ದೀರಾ? ಇವ್ರಿಗೆ ಡ್ಯಾನ್ಸ್ ಬಗ್ಗೆ ಕೇಳ್ರಿ ಹೇಳ್ತಾರೆ, ನಮಗೆ ಫಿಲಂ ಬಗ್ಗೆ ಕೇಳ್ರಿ ಹೇಳ್ತೀವಿ. ಇದೇ ಮಾತು. ಏನೇ ಕೇಳಿದ್ರು ಹೇಳ್ತಾನೆ ಅವನು. ಹೌದಾ, ಆಯ್ತು. ದರ್ಶನ್ ಅವ್ರದ್ದು ಏನೇ ಕೇಳಿದ್ರೆ ಹೇಳ್ತಾನೆ. ದರ್ಶನ್ ಅವರು ಇಲ್ಲಿವರೆಗೂ ಮಾಡಿರುವಂತ ಸಿನಿಮಾದಲ್ಲಿ ಯಾವ್ದಾದ್ರು 8 ಸಿನಿಮಾದ ಹೆಸರುಗಳನ್ನ ಹೇಳಿದ್ರು. ಇನ್ನ ಬೇಜಾನೈತೆ. ಇದೆಲ್ಲ ಮರೆಯಲ್ಲ. ನಾನು ಕೇಳಿದ್ದನ್ನೆಲ್ಲನೂ ಮರೆತು ಬಿಟ್ಟಿದ್ದೀರಾ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಬಂದು ಕರೆದ್ಬಿಟ್ಟು ಕೈ ಕಟ್ಬಿಟ್ಟು ಅವಮಾನ ಮಾಡಿಸ್ಕೊಳ್ಳೋದು ಅಂದ್ರೆ ಇದೆ ಅನ್ಸುತ್ತೆ. ಇಲ್ಲ ಆಂಟಿ, ಯಾಕೆ ಆಂಟಿ ಅವಮಾನ ಅನ್ಕೊಂಡ್ರೆ? ಹಾ, ಜೈ ಜವಾನ್ ಜೈ ಕಿಸಾನ್ ಈ ಸ್ಲೋಗನ್ನ ಹೇಳಿದವರು ಯಾರು? ಗಾಂಧೀಜಿ. ಗಾಂಧೀಜಿ ಇಲ್ಲ ಆಂಟಿ. ನಿಮ್ಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಹೇಳಿ ಆಂಟಿ, ನಾನು ಅದ್ರ ಮೇಲೆ ಬೇಡ ಬೇಡ ಆಂಟಿ ಯೂಟ್ಯೂಬ್ ನೋಡ್ತೀರಾ ಆಂಟಿ? ನೋಡ್ತೀನಿ. ಇವಾಗ ಆಂಟಿ ಆನ್ಸರ್ ಹೇಳ್ತಾರೆ. ಯಾರ್ಯಾರು ನೋಡಿದ್ದೀರಾ ಆಂಟಿ? ನಾನು ತುಂಬಾ ನಿಮ್ದು ನೋಡಿದೀನಿ. ಹಾ, ಕಲಾ ಮಾಧ್ಯಮ ನೋಡ್ತೀನಿ. ನನ್ನ ಕೊನೆಯ ವಿಡಿಯೋ ಯಾವ್ದು ಆಂಟಿ? ಇದು ಕೇಳಿಲ್ಲ ನನಗೆ ಬೇಜಾರಾಗುತ್ತೆ ಆಂಟಿ. ಇಷ್ಟ ನೋಡ್ತೀನಿ ಅಂದೆ, ರೆಗ್ಯುಲರ್ ಆಗಿ ನೋಡ್ತೀನಿ ಅಂದ. ಕರೆದು ಸೆಕೆಂಡ್ ಕೊಟ್ಟು ನಾನು ನಿಮ್ನ ಮಕ್ಕರ್ ಮಾಡಿಲ್ಲ ಆಂಟಿ, ನೀವ್ ಇವಾಗ ನನ್ನ ಮಕ್ಕರ್ ಮಾಡಿದ್ರಿ. ಆಯ್ತು, ನನ್ನ ಕೊನೆ ವಿಡಿಯೋ ನೋಡಿದ್ ಯಾವ್ದು ಆಂಟಿ? ಇವಾಗ ಆಂಟಿ ಸಿಕ್ಕಾಕೋತಾರೆ. ನಂದು ಅದೇ ಹುಡುಗಿರ್ನ ಕರ್ಕೊಂಡ್ ಬಂದಿತ್ತರ ಕೇಳಿಸ್ತಾ ಇದ್ರಲ್ಲ ಅದು ಏನ್ನ ಕ್ವಶನ್ಸ್ ನ, ಅದ್ರಲ್ಲಿ 4 ಜನ ಹುಡುಗಿರಿದ್ರು. ಹ್ಞೂ ಆಂಟಿ. ಹ್ಞೂ, ಸೇಮ್ ನಮ್ಮ ಅಮ್ಮ ತರನೇ. ನಮ್ಮ ಅಮ್ಮನ ಅಷ್ಟೇ, ಮೇಲಿಂದ ಅರ್ಥ ಮಾಡ್ಕೊಳಲ್ಲ, ಕೆಳಗಡೆಯಿಂದ ಅರ್ಥ ಮಾಡ್ಕೊಳಲ್ಲ, ಮಧ್ಯೆ ಹುಡುಗಿ ಜೊತೆ ಇದ್ದೆ ಅನ್ನೋದು ಮಾತ್ರನೇ ಅರ್ಥ ಮಾಡ್ಕೊಳೋದು. ನೀವು ಹಂಗೆ ಅರ್ಥ ಮಾಡ್ಕೊಂಡಿದ್ದೀರಾ. ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಎಲ್ಲ ಚಾಡಿ ಹೇಳೋದು ಹಿಂಗೆ, ನಿಮ್ಮ ಮಗ ಹುಡುಗಿರ ಜೊತೆ ಇದ್ದ ಅಂತ. ಅದು ಏನ್ ಮಾಡ್ತಾ ಇದ್ದ ಅನ್ನೋದು ಕರೆಕ್ಟಾಗಿ ಹೇಳಲ್ಲ. ಜೈ ಜೈ ಅಲ್ಲ, ಜೈ ಜವಾನ್ ಜೈ ಕಿಸಾನ್ ಕೇಳಿದೀವಿ ಎಲ್ಲೋ ಈ ಸ್ಲೋಗನ್. ಎಲ್ಲೋ ಕೇಳಿದ್ದೀರಾ? ಬಂದಿತ್ತು ಇದು ನಮ್ಗೆ, ಹಿಂದಿನಲ್ಲಿ ಬಂದಿತ್ತಾ? ಮರ್ತೋಯ್ತು. ಆನ್ಸರ್ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಈ ವಾಸ್ ದ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅವರು ಈ ಸ್ಲೋಗನ್ನ ಹೇಳಿದ್ರು. ನಮ್ಮ ಸೌತ್ ಇಂಡಿಯಾದ ಅತಿ ಉದ್ದವಾದ ನದಿ ಯಾವುದು? ತುಂಗಭದ್ರಾ. ಯಮುನಾ ಎಲ್ಲಿ ಸೌತ್ ಇಂಡಿಯಾದಲ್ಲಿ ಹರಿಯುತ್ತಾ? ಸಡನ್ ಆಗಿ ಬರಲ್ಲ ಸರ್ ಬ್ರೋ, ಅದಕ್ಕೆ. ಗಂಗಾ ಗೊತ್ತಿಲ್ಲ. ಗಂಗಾ ಎಲ್ಮ ಇಲ್ಲಿ ಬರುತ್ತೆ. ಯಮುನಾ ನನ್ಗೆ ಗೊತ್ತಿರೋದೇ ಅಷ್ಟು. ನಿಮ್ಗೆ ಗೊತ್ತಿರೋದೇ ಹೇಳು, ಗಂಗಾ ಯಮುನಾ. ಅಯ್ಯೋ ದುರ್ವಿಧಿಯೇ. ಕಾವೇರಿ, ಐ ಥಿಂಕ್ ಸೊ. ಕಾವೇರಿ. ಕಾವೇರಿ ಕೋರ್ಸ್ ಕಾವೇರಿನೇ ಇರುತ್ತೆ. ಅಫ್ಕೋರ್ಸ್ ಕಾವೇರಿ. ಕರ್ನಾಟಕದಲ್ಲಿ ಇರೋದು ಕಾವೇರಿ ಅಮ್ಮ. ಕಾವೇರಮ್ಮ. ಬಟ್ ಆನ್ಸರ್ ಇಸ್ ರಾಂಗ್. ಇಬ್ರು ತಪ್ಪಾಗಿ ಹೇಳಿದ್ದಾರೆ. ಇಲ್ಲ ಅಂತ ಕೇಳಿದ್ವಿ. ನೀಲು ಅನ್ಲಿಮಿಟೆಡ್ ಶಾಪಿಂಗ್ ಅಂದಾಗೆ ನಾವು ತಿಳ್ಕೊಬೇಕಿತ್ತು. ಇದು ಅಷ್ಟೇ, ಇದು ಏನೋ ಸಿಗಲ್ಲ ನಮ್ಗೆ ಅಂತ. ಆಕ್ಚುಲಿ ನಾನು ನಮ್ಮಮ್ಮ ಹಿಂಗೆ ಮಾಡೋದು. ನಮ್ಮಮ್ಮ ನನ್ನ ರೇಷ್ಮೆ ಸಾರಿ ಕೊಡ್ಸು ಅಂತ ಒಂದು 6 ವರ್ಷದಿಂದ ಇರುತ್ತೆ. ನಾನು 4 ಪ್ರಶ್ನೆ ಕೇಳ್ತೀನಿ, ನೀವು ಕರೆಕ್ಟಾಗಿ ಉತ್ತರ ಕೊಟ್ರೆ ನೀನು ಏನು ಕೇಳ್ತೀಯೋ ಕೊಡಿಸ್ತೀನಿ ಅನ್ನೋದು. ಪಾಪ ತಿಳ್ಕೊಬೇಕು, ಕೊಡ್ಸಲ್ಲ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಆನ್ಸರ್ ಬಂದು ಗೋದಾವರಿ. ಗೋದಾವರಿ ಕಾವೇರಿಗಿಂತ ಉದ್ದವಾಗಿ ಹರಿಯುತ್ತೆ. ಇಲ್ಲ ಪರವಾಗಿಲ್ಲ ಅಮ್ಮ, ಅಟ್ಲೀಸ್ಟ್ ನೀವು ಆನ್ಸರ್ ತಿಳ್ಕೊಂಡ್ರಲ್ಲ. Okay. ರೆಡ್ ಫೋರ್ಟ್ ಇದೆ ಗೊತ್ತಾ ಡೆಲ್ಲಿನಲ್ಲಿ? ಅದು ಕಟ್ಸಿದ್ ಯಾರು? ಗೊತ್ತಿಲ್ಲ. ನನಗೀಗ ಅನ್ನಿಸ್ತೈತೆ ಐ ಶುಡ್ ಕಾನ್ಸಂಟ್ರೇಟ್ ಆನ್ ಸೋಷಿಯಲ್ ಅಂತ. ನನಗೆ ಅನಿಸ್ತೈತೆ ಯು ಶುಡ್ ಕಾನ್ಸಂಟ್ರೇಟ್ ಆನ್ ಜನರಲ್ ನಾಲೆಡ್ಜ್ ಅಂತ. ಹೆಂಗಲ್ ಹನುಮಂತ ರೆಡ್ ಫೋರ್ಟ್ ಹೋಗಿದ್ದೀವಿ. ಹಾ, ಮತ್ತೆ ಗೊತ್ತಿಲ್ಲ. ಹಿಂಟ್ ಕೊಡಿ. ತಾಜ್ ಮಹಲ್ ಕಟ್ಸಿದ್ ಯಾರು? ಆನ್ಸರ್ ಇವರೇ ಹೇಳ್ತಾರೆ. ತಾಜ್ ಮಹಲ್ ನ ಕಟ್ಟಿಸಿದವರು ಯಾರು? ಶಾಜಹಾನ್. ಕೆಂಪು ಕೋಟೆ ಕಟ್ಟಿಸಿದ್ದು ಶಾಜಹಾನ್. ತುಂಬಾ ಜನ ಬರೀ ಪ್ರೀತಿಯ ಸಂಕೇತ ಆದಂತ ತಾಜ್ ಮಹಲ್ ನ ಮಾತ್ರ ನೆನ್ಪಿಟ್ಕೊಂಡಿದ್ದಾರೆ. ನೀವು ಮರ್ತೋಗ್ತೀರಾ ರೆಡ್ ಫೋರ್ಟ್ ಕಟ್ಸಿದ್ ಯಾರು? ನೆನ್ಪೋಗಲ್ಲ. ವಿಚ್ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ದ ಹೈಯೆಸ್ಟ್ ಕೋಸ್ಟಲ್ ಲೈನ್? ಆಂಧ್ರ ಪ್ರದೇಶ್. It should be Maharashtra only. Maharashtra. Sri Lankan side, south ಅಲ್ಲೂ ಇರಬಹುದು, ಕೋಸ್ಟಲ್ ಏರಿಯಾ, ಬೇ ಆಫ್ ಬೆಂಗಾಲ್,
ಹಾಂ ಕೇರಳ. ಏನು ತಿನ್ನೋದು ಉಣ್ಣೋದು ಮನ್ಗೋದು ಅಷ್ಟೇ. ತಿನ್ನೋದು ಉಣ್ಣೋದು ಮಲಗೋದು ಅಷ್ಟೇ. ಗೊತ್ತಿರೋದು ಅಷ್ಟೇ ನಾವು ಮಾಡೋದು. ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ಸೊ ಇಡೀ ನಮ್ಮ ಭಾರತದಲ್ಲಿ ಹೈಯೆಸ್ಟ್ ಕೋಸ್ಟ್ ಲೈನ್ ಹೊಂದಿರೋದು ಯಾವುದು ಅಂತ ಕೇಳಿದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ ಹೇಳ್ತೀವಿ. ದಟ್ ಈಸ್ ಎ ಯೂನಿಯನ್ ಟೆರಿಟರಿ. ಇಟ್ ಹ್ಯಾಸ್ ಅರೌಂಡ್ 3000+ ಕಿಲೋಮೀಟರ್. ಸ್ಟೇಟಿಗೆ ಬಂದರೆ ಗುಜರಾತ್ ಆಸ್ ದ ಹೈಯೆಸ್ಟ್ ಕೋಸ್ಟಲ್ ಲೈನ್. ಓಕೆ ಫಿಫಾ ನೋಡ್ತೀರಾ? ಸುಮ್ಮನೆ ಸ್ಕೋರ್ ಮಾತ್ರ ಸ್ಕೋರ್ ಮಾತ್ರ ನೋಡ್ತೀರಾ. ಫಿಫಾ ಫುಲ್ ಫಾರ್ಮ್ ಏನು ಬ್ರೋ? ಟ್ರೈ ಏನು ಬ್ರೋ? ಎಷ್ಟೊಂದು ಜನ ಫಿಫಾ ನೋಡ್ತಾರೆ, ಫಿಫಾ ಫುಲ್ ಫಾರ್ಮ್ ತಿಳ್ಕೊಂಡಿರಲ್ಲ. ಫುಟ್ಬಾಲ್ ಫ್ರೀಡಮ್ ಫುಟ್ಬಾಲ್ ಅಂತ ಏನೋ ಇರುತ್ತೆ. ಫಿಫಾ ತಾನೆ? ಹಾಂ ಫಿಫಾ. FIFA ಫುಟ್ಬಾಲ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಇಂಟರ್ನ್ಯಾಷನಲ್ ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ. ಫೆಡರಲ್ ಅಸೋಸಿಯೇಷನ್ ಅಂತ ಏನೋ ಇರುತ್ತೆ ಸಮಥಿಂಗ್. ಫಿಫಾ ಫುಲ್ ಫಾರ್ಮ್ ಅಂದ್ಬಿಟ್ಟು ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್. ದಿಸ್ ಇಸ್ ದ ಫುಲ್ ಫಾರ್ಮ್ ಆಫ್ ಫಿಫಾ. ವಿಚ್ ಸಿಟಿ ಇಸ್ ನೋನ್ ಆಸ್ ಸಿಟಿ ಆಫ್ ಲೇಕ್ಸ್? ಕೇರಳ ಇಲ್ಲ. ಜನರಲ್ ನಾಲೆಡ್ಜ್ ಇವೆಲ್ಲ ಓದಿಲ್ವಾ ನೀವು? ಓದಿದೀವಿ ಅಷ್ಟೇ. ನಿನ್ನೆ ಓದಿದೆ, ಇವತ್ತು ಮರ್ತೋಗ್ತೀವಿ. ಹೌದಾ? ಅದಕ್ಕೆ ರೀಕಾಲ್ ಆಗಲಿ ಅಂದ್ಬಿಟ್ಟು ಕೇಳ್ತಾ ಇರೋದು. ಬೆಂಗಳೂರು. ಉದಯ್ಪುರ್ ಯಾವ ಸ್ಟೇಟಲ್ಲಿ ಬರುತ್ತೆ ಬ್ರೋ? ರಾಜಸ್ಥಾನ್. ಸೂಪರ್ ಬ್ರೋ, ಅಲ್ಟಿಮೇಟು, ಯಾರು ಹೇಳಿರಲಿಲ್ಲ. ಸೊ ಉದಯ್ಪುರ್ ಇಸ್ ದ ಸಿಟಿ ಇಸ್ ನೋನ್ ಆಸ್ ಸಿಟಿ ಆಫ್ ಲೇಕ್ಸ್. ವಿಚ್ ಸ್ಟೇಟ್ ಇಸ್ ನೋನ್ ಆಸ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ? ಡೆಲ್ಲಿ ಯಾವಾಗ ಸ್ಟೇಟ್ ಆಯ್ತು ಬ್ರೋ? ಡೆಲ್ಲಿ ಸ್ಟೇಟ್ ಯಾವಾಗ? ಡೆಲ್ಲಿ ಮುಂಬೈ. ಕರೆಕ್ಟ್. ಓ ವಾವ್. ಓ ನಿಮಗೆ ಇವಾಗ ಆಶ್ಚರ್ಯ ಆಗ್ತದಲ್ಲ. ಮುಂಬೈ ಕರೆಕ್ಟು. ಇಟ್ಸ್ ನೋನ್ ಆಸ್ ಫೈನಾನ್ಷಿಯಲ್ ಕ್ಯಾಪಿಟಲ್ಲು ಅದನ್ನೇ ಅಂತಾರೆ, ಕಮರ್ಷಿಯಲ್ ಕ್ಯಾಪಿಟಲ್ ಅಂತಲೂ ಅದನ್ನೇ ಕರೀತಾರೆ. ಇಡೀ ಪ್ರಪಂಚದಲ್ಲಿ ಮೊದಲು ಮೌಂಟ್ ಎವರೆಸ್ಟ್ನ ಹತ್ತಿದವರು ಯಾರು? ಯಾಕೆ ಬ್ರೋ? ಏನಿ ಬ್ರೋ? ಗೊತ್ತಿಲ್ಲ ಬ್ರೋ. ಬಿಲಿಂತ್ರ ಏನೋ ಸ್ಟಾರ್ಟ್ ಆಗೋದು. AB ಅಲ್ಲ ಬ್ರೋ, ಎಡ್ಮಂಡ್. ವುಮೆನ್ ಅಲ್ಲ, ಫಸ್ಟ್ ಪರ್ಸನ್. ಗೊತ್ತಿಲ್ಲ. ಇನ್ನೊಂದು ನಿಮಗೆ ಸೈಮಲ್ಟೇನಿಯಸ್ ಕೇಳ್ತೀನಿ. ಹೂ ವಾಸ್ ದ ಫಸ್ಟ್ ಪರ್ಸನ್ ಫ್ರಮ್ ಇಂಡಿಯಾ ಟು ಗೋ ಟು ಸ್ಪೇಸ್? ಕಲ್ಪನಾ ಚಾವ್ಲಾ. ರಾಕೇಶ್ ಶರ್ಮಾ. ಸೊ ಮೌಂಟ್ ಎವರೆಸ್ಟ್ನ ಹತ್ತಿದ್ದು ಇಬ್ರು ಪರ್ಸನ್ ಇದ್ದಾರೆ. ಒಂದು ಎಡ್ಮಂಡ್ ಹಿಲಾರಿ ಅಂತ ಹೇಳಿ, ಅವರು ನ್ಯೂಜಿಲೆಂಡ್ ಅವರು. ಅದ್ರ ಜೊತೆಗೆ ನೇಪಾಳಿ ಮೌಂಟೇನರ್ ಒಬ್ಬ ಕೂಡ ಅವ್ರ ಜೊತೆ ಇದು ಮಾಡ್ತಾರೆ, ಟೆನ್ಸಿಂಗ್ ನಾರ್ಗೆ ಅಂತ ಹೇಳಿ. ಇಡೀ ಭಾರತದಲ್ಲಿ ಜಾಸ್ತಿ ನದಿಗಳು ಹರಿಯುವಂತ ರಾಜ್ಯ ಯಾವುದು? ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ರಿವರ್ಸ್? ಮಹಾರಾಷ್ಟ್ರ. ಶುಡ್ ಬಿ ಅವರ್ ಕರ್ನಾಟಕ ಆರ್ ಸಮ್ವೇರ್ ಇನ್ ದ ನಾರ್ತ್. ನಂಗೆ ಎರಡೂ ಜಾಗ ಸ್ವಲ್ಪ ಕನ್ಫ್ಯೂಸ್ ಇದೆ. ಮೇ ಬಿ ಐ ಟೇಕ್ ಆಸ್ ಅ ನಾರ್ತ್ ಇಂಡಿಯಾ ಯಾವುದು? ಸಮ್ವೇರ್ ಐ ಆಮ್ ಹಿಂಟಿಂಗ್ ಬಟ್ ನನ್ಗೆ ಐ ಆಮ್ ನಾಟ್ ಏಬಲ್ ಟು ರೀಕನೆಕ್ಟ್. ಆಕ್ಚುಲಿ ಕರೆಕ್ಟು ಆನ್ಸರ್ ಬಂದು ಉತ್ತರ ಪ್ರದೇಶದಲ್ಲಿ UP ಸುಮಾರು 30 ಮೇಜರ್ ಅಂಡ್ ಮೈನರ್ ನದಿಗಳು ಹರಿಯುತ್ತೆ. ಐ ಗೆಸ್ಡ್ ಇಟ್. ದಿಸ್ಪುರ್ ಯಾವ ರಾಜ್ಯದ ಕ್ಯಾಪಿಟಲ್? ದಿಸ್ಪುರ್ ಇಸ್ ವಿಚ್ ಸ್ಟೇಟ್ ಕ್ಯಾಪಿಟಲ್? ದಿಸ್ಪುರ್. ಸಾರಿ, ಐ ನೆವರ್ ಹರ್ಡ್ ದಿಸ್ ಪ್ಲೇಸ್ ನೇಮ್. ದಿಸ್ಪುರ ಕೇಳಿಲ್ವಾ? ಇಲ್ಲ, ಐ ಥಿಂಕ್ ಸೊ. ಸೇಮ್ ಇಲ್ಲ, ನಾನು ಕೇಳಿಲ್ಲ, ಸಾರಿ. ಅಸ್ಸಾಂ ಕೇಳಿದ್ದೀರಾ? ಅಸ್ಸಾಂ, ಒರಿಸ್ಸಾ. ಅಸ್ಸಾಂ ಕ್ಯಾಪಿಟಲ್ ಯಾವುದು? ದಿಸ್ಪುರೇ ರೀ. ಹೌದಾ? ಅಸ್ಸಾಂ ದಿಸ್ಪುರ್. ಓಕೆ, ನೀವು ಇವಾಗ ಕ್ವಶನ್ ಕೇಳಿದೆ, ನಾನು ಒರಿಸ್ಸಾ ಹೇಳಿದೆ ಅಂತ. ಅಸ್ಸಾಂ ಕ್ಯಾಪಿಟಲ್ ದಿಸ್ಪುರ್. ಓಕೆ. ಅಸ್ಸಾಂ ಕ್ಯಾಪಿಟಲ್. ಸೋ ಮೆನಿ ಥಿಂಗ್ಸ್ ಟು ನೋ ಅಬೌಟ್. ಹೆಂಗ ಅನ್ಸು ಮ್ಯಾಮ್ ಕ್ವಶನ್ಸ್ ಎಲ್ಲ? ಆಫ್ ಕೋರ್ಸ್ ನಮಗೆ ತುಂಬಾ ಸಿಂಪಲ್ ಅನ್ಸೋ ಕ್ವಶನ್ಸೇ ಆನ್ಸರ್ಸ್ಗಳು ಗೊತ್ತಿಲ್ಲ ಅಂತ ಇವಾಗ ನಮಗೆ ಗೊತ್ತಾಯ್ತು. ಬಟ್ ವೆರಿ ನೈಸ್, ಗ್ರೇಟ್, ಥ್ಯಾಂಕ್ಸ್ ಫಾರ್ ದ್ಯಾಟ್. ಹೆಂಗ ಅನ್ಸು ಮ್ಯಾಮ್? ಚೆನ್ನಾಗಿತ್ತು. ಆನ್ಸರ್ ಹೇಳಿಲ್ಲ ಅಂತ ಬೇಜಾರು? ಏನಿಲ್ಲ ಮ್ಯಾಮ್, ಆನ್ಸರ್ ಕಲ್ತ್ಕೊಂಡ್ರಾ? ವೆರಿ ಇಂಟ್ರೆಸ್ಟಿಂಗ್. ನಾವು ಯಾವ ಆನ್ಸರ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ವಿ ಹ್ಯಾಪನ್ ಟು ನೋ ಸೋ ಮೆನಿ ಥಿಂಗ್ಸ್ ಟುಡೇ. ಅಷ್ಟೇ, ಸೂಪರ್. Thank you for ನಿಮ್ಮಿಬ್ಬರನ್ನ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಮ್ಮ ಮಗಳು ಹಿಂಗೆ ಇರಿ, ಒಳ್ಳೆ ಜಾಲಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. Thank you. ಹ್ಯಾಪಿ ವೀಕೆಂಡ್. ಯು ಟು ಮ್ಯಾಮ್. ಥ್ಯಾಂಕ್ ಯು. ಬಾಯ್. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ಎಷ್ಟೋ ವಿಚಾರಗಳನ್ನ ನೀವು ಕೂಡ ಮರ್ತಿರ್ತೀರಾ. ಅದನ್ನು ಮತ್ತೆ ನೆನಪಿಸ್ಬೇಕು, ಅದನ್ನು ಮೆಲುಕು ಹಾಕಬೇಕು ಅಂತ ಹೇಳಿ ಈ ಪ್ರಶ್ನೆಗಳನ್ನ ಕೇಳಿದೆ. ಎಷ್ಟು ಪ್ರಶ್ನೆಗೆ ಕರೆಕ್ಟಾಗಿರೋ ಉತ್ತರ ಕೊಟ್ಟಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾರೆ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.